ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಒಂದೊಳ್ಳೆ ಹೇರ್ ಮಾಸ್ಕನ್ನು ತೆಗೆದುಕೊಂಡು ಬಂದಿದ್ದೀನಿ. ಇವತ್ತಿನ ವಿಡಿಯೋ ಮಾತ್ರ ಯಾರು ಕೂಡ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ, ಯಾಕಂದರೆ ಅಷ್ಟೊಂದು ಚೆನ್ನಾಗಿದೆ ಈ ವಿಡಿಯೋ. ಕೂದಲಿನ ಪ್ರತಿಯೊಂದು ಸಮಸ್ಯೆಗಳನ್ನು ಕೂಡ ದೂರ ಮಾಡ್ಕೊಳ್ಳೋ ಈ ಹೇರ್ ಪ್ಯಾಕು ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇವತ್ತಿನ ಹೇರ್ ಮಾಸ್ಕಿಗೆ ನಾನು ದಾಸವಾಳದ ಎಲೆಗಳನ್ನು ತೆಗೆದುಕೊಂಡಿದ್ದೀನಿ, ದಾಸವಾಳದ ಹೂವುಗಳನ್ನು ತೆಗೆದುಕೊಂಡಿದ್ದೀನಿ, ಹಾಗೆ ಅಲೋವೆರಾ ಜೆಲ್ಲನ್ನು ಕೂಡ ನಾನು ತೆಗೆದುಕೊಂಡಿದ್ದೀನಿ. ಹಾಗೇನೆ ನೆನೆಸಿಟ್ಟಿರೋ ಮೆಂತ್ಯ ಕಾಳುಗಳನ್ನು ಕೂಡ ತಗೊಂಡಿದ್ದೀನಿ. ಇದರಿಂದ ಒಂದು ಒಳ್ಳೆ ಹೇರ್ ಪ್ಯಾಕನ್ನು ಮಾಡ್ಕೊಳ್ಳೋಣ. ತುಂಬ ಅಂದರೆ ತುಂಬಾನೇ ಈಸಿ ಆಗಿದೆ ಈ ಹೇರ್ ಪ್ಯಾಕು. ಆರಾಮಾಗಿ ನಾವು ಮಾಡ್ಕೊಂಡ್ಬಿಡ್ಬೋದು. ಹಾಗೆಯೇ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಮೊದಲನೇದಾಗಿ ಅಲೋವೆರಾ ತುಂಡನ್ನು ತೆಗೆದುಕೊಂಡಿದ್ದೀನಿ. ಇದು ಆ ಕಡೆ ಈ ಕಡೆ ಮುಳ್ಳಿರುತ್ತೆ ಅಂತ ಕ್ಲೀನಾಗಿ ಕಟ್ ಮಾಡಿ ವಾಶ್ ಮಾಡಿ ತೆಗೆದುಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಹೆಲ್ದಿ ಆಗಿದೆ ಈ ಅಲೋವೆರಾ ಅಂತ. ಈ ಅಲೋವೆರಾ ಕೂದಲಿಗೆ ಮ್ಯಾಜಿಕ್ಕೇ ಮಾಡಿಬಿಡುತ್ತೆ ಅಂತಾನೆ ಹೇಳ್ಬೋದು. ಏಕೆಂದರೆ ಕೂದಲಿಗೆ ಒಂದು ಒಳ್ಳೆ ಹೊಳಪನ್ನು ತಂದು ಕೊಡುತ್ತೆ. ಎಷ್ಟೇ ಕೂದಲು ಉದುರ್ತಾ ಇದ್ರೂ ಕೂಡ ಇದನ್ನು ನಾವು ಅಪ್ಲೈ ಮಾಡ್ತಾ ಬರೋದ್ರಿಂದ ಒಂದೊಳ್ಳೆ ಗ್ರೋತ್ ಸಿಗುತ್ತೆ ನಮ್ಮ ಕೂದಲಿಗೆ. ಇದನ್ನು ನಾವು ಪದೇ ಪದೇ ಅಪ್ಲೈ ಮಾಡ್ತಾ ಬರೋದ್ರಿಂದ ಕೂದಲನ್ನು ಬುಡದಿಂದಲೇ ಕೂಡ ಗಟ್ಟಿಗೊಳಿಸೋ ಶಕ್ತಿ ಇದಕ್ಕಿದೆ ಅಂತಲೇ ಹೇಳ್ಬೋದು. ಹಾಗೆಯೇ ನಾನು ಕೆಂಪಾಗಿರುವಂಥ ದಾಸವಾಳದ ಹೂವುಗಳನ್ನು ಕೂಡ ತೆಗೆದುಕೊಂಡಿದ್ದೀನಿ. ಇದು ಕೂಡ ಹಾಗೆಯೇ ದಾಸವಾಳದ ಹೂವುಗಳಿರ್ಬೋದು, ಹಾಗೆ ದಾಸವಾಳದ ಎಲೆಗಳಿರ್ಬೋದು, ಇವುಗಳನ್ನು ನಾವು ಅಪ್ಲೈ ಮಾಡ್ತಾ ಬರೋದ್ರಿಂದ ಕೂದಲಿಗೆ ಪೋಷಣೆಯನ್ನು ನೀಡೋದಲ್ಲದೆ ಇವು ಕೂದಲಿಗೆ ಒಂದೊಳ್ಳೆ ಹೊಳಪನ್ನು ತಂದು ಕೊಡುತ್ತವೆ. ಸಮೃದ್ಧವಾಗಿ ನಮ್ಮ ಕೂದಲು ಬೆಳವಣಿಗೆಗೆ ಅವಕಾಶ ಮಾಡಿಕೊಡುತ್ತವೆ ಅಂತಲೇ ಹೇಳ್ಬೋದು. ದಾಸವಾಳದ ಹೂವುಗಳಲ್ಲಿ, ಹಾಗೆ ದಾಸವಾಳದ ಎಲೆಗಳಲ್ಲಿ ಹಾಗೂ ದಾಸವಾಳದ ಕಾಂಡಗಳಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ವಿಟಮಿನ್ ಎ ಇರುತ್ತೆ. ವಿಟಮಿನ್ ಸಿ ಕೂಡ ಸಮೃದ್ಧವಾಗಿರೋದ್ರಿಂದ ಇದು ಕೂದಲಿನ ಬೆಳವಣಿಗೆಗೆ ತುಂಬಾನೇ ಸಹಾಯಕಾರಿಯಾಗಿ ಕೆಲಸ ಮಾಡುತ್ತೆ. ಈ ದಾಸವಾಳದ ಹೂವುಗಳು, ದಾಸವಾಳದ ಎಲೆಗಳು ನೈಸರ್ಗಿಕ ಕಂಡೀಷನರ್ ಆಗಿ ಕೆಲಸ ಮಾಡುತ್ತೆ ಅಂತಾನೆ ಹೇಳ್ಬೋದು. ನಾವು ಪದೇ ಪದೇ ದಾಸವಾಳದ ಆಯಿಲನ್ನು ಮಾಡಿಕೊಂಡು ತಲೆಗೆ ಹಚ್ಚೋದ್ರಿಂದ, ದಾಸವಾಳವನ್ನು ಕುದಿಸ್ಕೊಂಡು ನಾವು ತಲೆಗೆ ಹಚ್ಕೊಳ್ಳೋದ್ರಿಂದ ನಮ್ಮ ಕೂದಲು ಸಿಲ್ಕಿ ಆ್ಯಂಡ್ ಸ್ಮೂತ್ ಆಗುತ್ತೆ. ಹಾಗೆ ನೈಸಾಗಿ ನಮ್ಮ ಹೇರ್ಸು ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಷ್ಟೊಂದು ಚೆನ್ನಾಗಿ, ಅಷ್ಟೊಂದು ಪರಿಣಾಮಕಾರಿಯಾದಂಥ ರಿಸಲ್ಟನ್ನು ಇದು ಕೊಡುತ್ತೆ. ಹಾಗೆಯೇ ದಾಸವಾಳ ಎಲೆ ಮತ್ತು ಹೂವುಗಳಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ತುಂಬಾ ಇರುತ್ತೆ. ಹಾಗಾಗಿ ಇದು ಕೂದಲನ್ನು ಸದಾಕಾಲ ಕಪ್ಪಾಗಿಸುವ ಕೆಲಸ ಮಾಡುತ್ತೆ. ಬಿಳಿಯಾಗುವ ಕೂದಲುಗಳನ್ನು ತಡೆದು ಕಪ್ಪಾಗಿಸುವ ಕೆಲಸವನ್ನು ಮಾಡುತ್ತೆ. ಎಷ್ಟೇ ಕೂದಲು ಬಿಳಿಯಾಗಿದ್ರೂ ಅದನ್ನು ಕಪ್ಪಾಗಿಸುವ ಚಮತ್ಕಾರಿ ಕೆಲಸವನ್ನು ಈ ದಾಸವಾಳದ ಹೂವು ಮತ್ತು ಎಲೆಗಳು ಮಾಡುತ್ತವೆ ಅಂತಾನೆ ಹೇಳ್ಬೋದು. ಹಾಗೆಯೇ ನಾನು ಮೆಂತ್ಯ ಕಾಳುಗಳನ್ನು ಕೂಡ ತಗೊಳ್ತಾ ಇದ್ದೀನಿ. ಇದು ನೆನೆಸಿಟ್ಟಿರೋ ಕಾಳು, ಮೆಂತ್ಯ ಕಾಳು ಅರ್ಧ ಸ್ಪೂನಿನಷ್ಟು ನೆನೆ ಹಾಕಲು ಬಿಟ್ಟಿದ್ದೆ ರಾತ್ರಿ. ಆ ಕಾಳು ಇದು ತುಂಬ ನೆನೆದು ಎಷ್ಟು ಚೆನ್ನಾಗಿ ಅದರ ಕಲರ್ ಬಿಟ್ಟಿದೆ ನೋಡಿ. ಹೀಗೆ ರಾತ್ರಿನ ನೆನೆಸಿಟ್ಟು ಬೆಳಗ್ಗೆ ನಾವು ಪೇಸ್ಟ್ ಮಾಡಿಕೊಂಡು ತಲೆಗೆ ಅಪ್ಲೈ ಮಾಡ್ತಾ ಬರೋದ್ರಿಂದ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ ಅಂತ ರಾತ್ರಿನೇ ಅರ್ಧ ಸ್ಪೂನಿನಷ್ಟು ನೆನೆ ಹಾಕಿ ಇಟ್ಟಿರೋ ಕಾಳುಗಳಾಗಿದೆ ಇದು. ಸದಾಕಾಲ ನಮ್ಮ ಕೂದಲು ಕಪ್ಪಾಗಿರಬೇಕು, ನಮ್ಮ ಕೂದಲು ಬಿಳಿ ಆಗಬಾರ್ದು ಅಂದರೆ ನಾವು ಪದೇ ಪದೇ ಮೆಂತ್ಯ ಕಾಳಿಂದ ನಾವು ಹೇರ್ ಪ್ಯಾಕನ್ನು ಮಾಡ್ಕೊಳ್ತಾ ಬರೋದ್ರಿಂದ ಒಂದು ಒಳ್ಳೆ ರಿಸಲ್ಟನ್ನು ಪಡ್ಕೋಬೋದು. ಇದು ಕೂಡ ಕೂದಲು ಉದುರೋದನ್ನು ತಡೆಯುತ್ತೆ. ಕೂದಲನ್ನು ಬುಡದಿಂದಲೇ ಬಲಗೊಳಿಸುವ ಶಕ್ತಿ ಇದರಲ್ಲಿ ಇದೆ. ಹಾಗೆ ಸಂಪೂರ್ಣವಾಗಿ ತಲೆಹೊಟ್ಟನ್ನು ನಿವಾರಿಸುತ್ತೆ. ನೆತ್ತಿಯನ್ನು ಸ್ವಚ್ಛಗೊಳಿಸುವ ಕೆಲಸವನ್ನು ಈ ಮೆಂತ್ಯಕಾಳು ಮಾಡುತ್ತೆ ಅಂತಲೇ ಹೇಳ್ಬೋದು. ಈ ಮೆಂತ್ಯಕಾಳುಗಳನ್ನ ಪದೇ ಪದೇ ನಾವು ಅಪ್ಲೈ ಮಾಡ್ತಾ ಬರೋದ್ರಿಂದ ಕೂದಲು ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಕೂದಲು ಉದುರೋಕೆ ಬಿಡಲ್ಲ, ತುಂಬ ಚೆನ್ನಾಗಿ ಕೂದಲು ಬೆಳೆಯುತ್ತೆ. ಹಾಗೆ ಎಷ್ಟೇ ಬಿಳಿ ಕೂದಲಿದ್ರೂ ಕಪ್ಪಾಗಿಸುವ ಕೆಲಸವನ್ನು, ನೈಸರ್ಗಿಕವಾದಂಥ ಕೆಲಸವನ್ನು ಇದು ಮಾಡುತ್ತೆ ಅಂತಲೇ ಹೇಳ್ಬೋದು. ಕೂದಲನ್ನು ಸ್ಮೂತಾಗಿ ಇಡುತ್ತೆ, ಹಾಗೆ ಹೊಳೆಯುವಂತೆ ಕೂಡ ಮಾಡುವ ಶಕ್ತಿ ಈ ಮೆಂತ್ಯ ಕಾಳಲ್ಲಿದೆ ಅಂತಲೇ ಹೇಳ್ಬೋದು. ತುಂಬ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ ನಮ್ಮ ಹೇರ್ಸ್ಗೆ. ಇದು ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಮಾಡ್ಕೋಬೇಕು ಅಂತಂದರೆ ನಾವು ಈ ಮೆಂತ್ಯ ಕಾಳುಗಳನ್ನು ಇರ್ಬೋದು, ಅಲೋವೆರಾ ಇರ್ಬೋದು, ದಾಸವಾಳ ಹೂವುಗಳನ್ನು ಇರ್ಬೋದು, ಇಲ್ಲ ದಾಸವಾಳ ಎಲೆಗಳಿರ್ಬೋದು, ಇವುಗಳನ್ನ ನಾವು ಅಪ್ಲೈ ಮಾಡ್ತಾ ಬರೋದ್ರಿಂದ ಒಂದು ಒಳ್ಳೆ ರಿಸಲ್ಟನ್ನು ನಾವು ಪಡ್ಕೊತೀವಿ. ಹಾಗೆಯೇ ಈ ಮೆಂತ್ಯ ಕಾಳು ಕೂದಲು ಒಡೆಯುವುದನ್ನು, ಸ್ಪ್ಲಿಟ್ ಎಂಡ್ ಆಗುವುದನ್ನು ಕೂಡ ತಡೆಯುವ ಶಕ್ತಿ ಈ ಮೆಂತ್ಯ ಕಾಳುಗಳಲ್ಲಿದೆ. ಕೂದಲನ್ನು ಸಿಲ್ಕಿ ಆ್ಯಂಡ್ ಸ್ಮೂತ್ ಆ್ಯಂಡ್ ಶೈನಿ ಥರ ಮಾಡೋ ಶಕ್ತಿ ಇದರಲ್ಲಿ ಇದೆ. ಹಾಗೆಯೇ ಕೂದಲು ಗ್ರೋತ್ ಚೆನ್ನಾಗಾಗುತ್ತೆ. ಅಷ್ಟೇ ಕೂದಲು ಬಿಳಿಯಾಗಿದ್ರೂ ಕೂಡ ಇದನ್ನು ನಾವು ಅಪ್ಲೈ ಮಾಡ್ತಾ ಬರೋದ್ರಿಂದ ಕೂದಲು ಕಪ್ಪಾಗಿ ಬರುತ್ತೆ, ತಿಕ್ಕಾಗಿ ಕೂದಲು ಬರುತ್ತೆ ಅಂತಲೇ ಹೇಳ್ಬೋದು. ಅಷ್ಟೊಂದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಈ ಮೆಂತ್ಯ ಕಾಳು. ನಾನಿಲ್ಲಿ ಒಂದು ತುಂಡಾಗುವಷ್ಟು ಅಲೋವೆರಾವನ್ನು ತೆಗೆದುಕೊಂಡಿದ್ದೀನಿ. ಹಾಗೆ 8ರಿಂದ 10 ಆಗುವಷ್ಟು ಕೆಂಪು ದಾಸವಾಳದ ಹೂವುಗಳನ್ನ ತೊಗೊಂಡಿದ್ದೀನಿ. ಹಾಗೆ ರಾತ್ರಿ ನೆನೆ ಇಟ್ಟಿರೋ ಅರ್ಧ ಸ್ಪೂನ್ ಮೆಂತ್ಯ ಕಾಳುಗಳನ್ನ ತೆಗೆದುಕೊಂಡಿದ್ದೀನಿ. ಹಾಗೆ 8ರಿಂದ 10 ದಾಸವಾಳದ ಎಲೆಗಳನ್ನು ಕೂಡ ತೆಗೆದುಕೊಂಡಿದ್ದೀನಿ. ಈ ದಾಸವಾಳದ ಎಲೆಗಳು ಕೂಡ ಹಾಗೆಯೇ ಕೂದಲು ಉದುರುವುದನ್ನು ತಡೆಯುತ್ತವೆ, ಹಾಗೆ ಕೂದಲು ಬೆಳೆಯುವಂತೆ ಕೂಡ ಮಾಡುತ್ತೆ. ಹಾಗೆ ತಲೆಹೊಟ್ಟನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡುವ ಶಕ್ತಿ ಇದರಲ್ಲಿ ಇದೆ. ಇದರಲ್ಲಿ ಆಮ್ಲೀಯ ಗುಣ ಇರುವುದರಿಂದ ಇದು ಕೂದಲನ್ನು ಸಿಲ್ಕಿ ಆ್ಯಂಡ್ ಶೈನಿ ಥರ ಮಾಡುತ್ತೆ. ನಮ್ಮ ಕೂದಲು ಸ್ಮೂತ್ ಆಗೋ ಥರ ಮಾಡುತ್ತೆ. ಹಾರ್ಡ್ ಆಗಿರೋ ಕೂದಲನ್ನು ಸ್ಮೂತ್ ಆಗೋ ಥರ ಮಾಡುತ್ತೆ. ಅಲೋವೆರಾ ಇರ್ಬೋದು, ಕೆಂಪು ದಾಸವಾಳ ಹೂವುಗಳಿರ್ಬೋದು, ಮೆಂತ್ಯ ಕಾಳು ಇರ್ಬೋದು, ಎಲೆಗಳಿರ್ಬೋದು ರಾಮಬಾಣವಾಗಿ ಕೆಲಸ ಮಾಡ್ತೇವೆ. ನಮ್ಮ ಹೇರ್ಸ್ ಗ್ರೋತ್ಗೆ ತುಂಬಾ ಸಪೋರ್ಟ್ ಮಾಡುತ್ತೆ. ಯಾವ ಭಾಗದಲ್ಲಿ ಕೂದಲು ಉದುರಿರುತ್ತೆ ಅಲ್ಲಿ ಕೂಡ ಕೂದಲು ಗ್ರೋತ್ಗೆ ಸಪೋರ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು.
ಈ 4 ಪದಾರ್ಥಗಳು ಕೂಡ ಹಾಗೇನೆ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತವೆ. ನಮ್ಮ ಹೇರ್ ಫಾಲನ್ನು ಕಡಿಮೆ ಮಾಡುತ್ತವೆ, ಹೇರ್ ಗ್ರೋತನ್ನು ಚೆನ್ನಾಗಿ ಇಡುತ್ತೆ. ಹಾಗೆ ಇವಾಗಂತೂ ಸುಮಾರು ಜನರಿಗೆ ಕೂದಲು ಬಿಳಿ ಆಗ್ತಾ ಇದೆ. ಒಂದು ಚಿಕ್ಕ ಏಜ್ಗೆ ಕೂದಲು ಬಿಳಿ ಆಗ್ತಾ ಇದೆ. ಆ ಸಮಸ್ಯೆನ ಕೂಡ ದೂರ ಮಾಡ್ಕೋಬೇಕು ಅಂತಂದರೆ ನಾವು ಈ ಥರ ಹೇರ್ ಪ್ಯಾಕನ್ನು ಮಾಡ್ಕೊಳ್ಳೋದ್ರಿಂದ ಮಾತ್ರ ಸಾಧ್ಯ ಆಗುತ್ತೆ. ಕೂದಲು ಗ್ರೋತ್ ಚೆನ್ನಾಗಾಗುತ್ತೆ. ಹಾಗೆ ಬಿಳುಪಾಗಿರೋ ಕೂದಲು ಕೂಡ ಕಪ್ಪಾಗಿ ಮಾಡ್ಕೋಬೇಕು ಅಂತಂದರೆ ನಾವು ಪದೇ ಪದೇ ಈ ಹೇರ್ ಪ್ಯಾಕನ್ನು ಮಾಡ್ಕೊಳ್ಳೋದ್ರಿಂದ ನಮ್ಮ ಕೂದಲು ಎಷ್ಟೇ ಬಿಳುಪಾಗಿದ್ರೂ ಕೂಡ ಕೂದಲು ಕಪ್ಪಾಗಿಸುತ್ತೆ. ಹಾಗೆ ಸಿಲ್ಕಿ ಆ್ಯಂಡ್ ಶೈನಿ ಥರ ಮಾಡುತ್ತೆ. ಹೇರ್ ಗ್ರೋತ್ ಕೂಡ ತುಂಬ ಚೆನ್ನಾಗಿರುತ್ತೆ. ಎಲ್ಲಿ ಗ್ಯಾಪ್ ಇರುತ್ತೆ ಅಲ್ಲಿಂದನೂ ಕೂಡ ಕೂದಲು ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದ್ಸರಿ ನೀವು ಈ ಥರ ಹೇರ್ ಪ್ಯಾಕನ್ನು ಮಾಡ್ಕೊಂಡಿದ್ದೆ ಆದರೆ ನಿಮಗೆ ರಿಸಲ್ಟ್ ಏನಂತ ಗೊತ್ತಾಗ್ಬಿಡುತ್ತೆ. ಆವಾಗಲೇ ನಮ್ಮ ಕೂದಲಲ್ಲಿ ಚೇಂಜಸ್ ಸ್ಟಾರ್ಟ್ ಆಗುತ್ತೆ. ಅಷ್ಟು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಈ ಹೇರ್ ಪ್ಯಾಕು. ಇಷ್ಟು ಪವರ್ಫುಲ್ ಆಗಿರೋ ಈ ಹೇರ್ ಪ್ಯಾಕನ್ನು ಯಾವ ರೀತಿ ಮಾಡ್ಕೊಳ್ಳೋದು, ಯಾವ ಥರ ನಾವು ರೆಡಿ ಮಾಡಿಕೊಂಡು ನಮ್ಮ ಹೇರ್ ಪ್ಯಾಕನ್ನು ಮಾಡ್ಕೊಳ್ಳೋದು, ಎಷ್ಟು ಚೆನ್ನಾಗಿ ನಮ್ಮ ಹೇರ್ ಗ್ರೋತನ್ನು ನಾವು ಬೆಳೆಸ್ಕೊಳ್ಳೋದು ಅನ್ನೋದನ್ನು ನಾನು ಇವತ್ತು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು ಕ್ಲೀನಾದ ಪಾತ್ರೆಗೆ 1 ಗ್ಲಾಸಿನಷ್ಟು ನೀರನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. 1 ಗ್ಲಾಸು ನೀರನ್ನು ತೆಗೆದುಕೊಳ್ತಾ ಇದ್ದೀನಿ. ಹಾಗೆಯೇ ನಾನಿಲ್ಲಿ ರಾತ್ರಿ ನೆನೆಸಿಟ್ಟಿರೋ ಅರ್ಧ ಸ್ಪೂನಿನಷ್ಟು ಮೆಂತ್ಯ ಕಾಳುಗಳು ಹಾಗೂ ನೀರನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಹೀಗೆ ನೆನೆಸಿಟ್ಟಿರೋ ಮೆಂತ್ಯ ಕಾಳು ಇರ್ಬೋದು, ಹಾಗೆ ಮೆಂತ್ಯ ನೀರು ಇರ್ಬೋದು, ಇದನ್ನು ನಾವು ಅಪ್ಲೈ ಮಾಡ್ತಾ ಬರೋದ್ರಿಂದ ನಮ್ಮ ಹೇರ್ಸು ತುಂಬಾ ಬ್ಲ್ಯಾಕ್ ಆಗಿ ಬರುತ್ತೆ. ಹಾಗೆಯೇ ತಿಕ್ಕಾಗಿ ಬರುತ್ತೆ ಅಂತ ಅರ್ಧ ಸ್ಪೂನಿನಷ್ಟು ಮೆಂತ್ಯ ಕಾಳುಗಳನ್ನ ನೆನೆಸಿಟ್ಟಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಹಾಗೆ 8ರಿಂದ 10 ತೊಳೆದಿಟ್ಟಿರೋ ದಾಸವಾಳದ ಎಲೆಗಳನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಹಾಗೆ 8ರಿಂದ 10 ಕೆಂಪು ದಾಸವಾಳದ ಹೂವುಗಳನ್ನು, ಒಂಟಿ ದಾಸವಾಳದ ಹೂವುಗಳು ಕೂಡ ಅಂತೀವಿ ನಾವು, ಆ ದಾಸವಾಳದ ಹೂವುಗಳು ಕೂಡ ಹಾಕಿದ್ದೀನಿ ನಾನು. ಹಾಗೆ ಅರ್ಧ ಬೌಲಿನಷ್ಟು ಅಲೋವೆರಾ ಜೆಲ್ಲನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಈ 4 ಪದಾರ್ಥಗಳನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ನೀಟಾಗಿ ಕುದಿಸ್ಕೊಳ್ಳೋಣ. ಸುಮಾರು 8ರಿಂದ 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ನಾವು ಇವುಗಳನ್ನೆಲ್ಲ, ಅಂದರೆ ಹೂವು ಇರ್ಬೋದು, ದಾಸವಾಳದ ಎಲೆ, ಮೆಂತ್ಯ ಕಾಳು, ಅಲೋವೆರಾ, ಇವುಗಳನ್ನೆಲ್ಲ ನೀಟಾಗಿ 8ರಿಂದ 10 ನಿಮಿಷ ಕುದಿಸ್ಕೊಳ್ಳೋದ್ರಿಂದ ಇದರಲ್ಲಿರೋ ಅಂಶ ಎಲ್ಲ ನೀರಲ್ಲಿ ಸೇರ್ಪಡೆಯಾಗುತ್ತೆ. ಹಾಗಾಗಿ ಸುಮಾರು 8ರಿಂದ 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಹೇಗೆ ಕುದೀತಾ ಇದೆ ಅಂತ. ಹೀಗೆ ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಕೊಳ್ಳೋದ್ರಿಂದ ಇದರಲ್ಲಿರೋ ಅಂಶವೆಲ್ಲ ನೀರಲ್ಲಿ ಸೇರ್ಪಡೆಯಾಗೋದ್ರಿಂದ ಇದನ್ನು ನಾವು ಅಪ್ಲೈ ಮಾಡ್ತಾ ಬರೋದ್ರಿಂದ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ, ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಹಾಗಾಗಿ ನಾನು ಮೀಡಿಯಮ್ ಫ್ಲೇಮಲ್ಲಿ ಸುಮಾರು 8ರಿಂದ 10 ನಿಮಿಷ ಹೀಗೆ ಕುದಿಸ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು ಕಲರ್ ಈಗ ಹೇಗೆ ಚೇಂಜ್ ಆಗಿದೆ ಅಂತ. ನೋಡಿ, ಅದರಲ್ಲಿರೋ ಪದಾರ್ಥಗಳೆಲ್ಲ ನೀರಲ್ಲಿ ಬೆರೆತು ಹೋಗಿದೆ. ಹಾಗಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇಂಥ ಒಂದು ಒಳ್ಳೆ ಔಷಧಿನ ನಾವು ಹಚ್ಕೊಳ್ಳೋದ್ರಿಂದ ಎಷ್ಟು ಚೆನ್ನಾಗಿ ನಮ್ಮ ಹೇರ್ ಗ್ರೋತ್ ಬರ್ಬೋದು. ಹೀಗೆ ಕುದಿಸ್ಕೊಂಡು ನಾವು ತಣ್ಣಗಾದ ನಂತರ ಇದನ್ನು ಅಪ್ಲೈ ಮಾಡ್ತಾ ಬರೋದ್ರಿಂದ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ನಮಗೆ. ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ. ಕೂದಲಿಗೆ ಸಂಬಂಧಪಟ್ಟಂಗೆ ಪ್ರತಿಯೊಂದು ಸಮಸ್ಯೆಗಳಿರ್ಬೋದು, ಕೂದಲು ಉದುರೋ ಸಮಸ್ಯೆ, ತಲೆ ಹೊಟ್ಟಿನ ಸಮಸ್ಯೆ, ಹಾಗೆಯೇ ಸ್ಪ್ಲಿಟ್ ಎಂಡ್ ಸಮಸ್ಯೆ, ಕೂದಲು ತುಂಬಾ ರಫ್ ಆಗಿರುತ್ತೆ, ನೋಡೋಕ್ಕೆ ಚೆನ್ನಾಗಿ ಕಾಣಿಸಲ್ಲ, ಅವೆಲ್ಲ ಸಮಸ್ಯೆಗಳನ್ನು ಹೋಗಿಸ್ಕೋಬೇಕಂದ್ರೆ ನಾವು ವಾರಕ್ಕೆ ಒಮ್ಮೆ ಆದರೂ, ಇಲ್ಲ ವಾರಕ್ಕೆ 2 ಸಲ ಆಗಲಿ, ವಾರಕ್ಕೆ 3 ಸಲ ಆಗಲಿ, ಈ ಥರ ನಾವು ಪದೇ ಪದೇ ಮಾಡ್ತಾ ಬರೋದ್ರಿಂದ ನಮ್ಮ ಕೂದಲು ತುಂಬ ಸಿಲ್ಕ್ ಆ್ಯಂಡ್ ಶೈನಿ ಥರ ಆಗುತ್ತೆ. ತುಂಬ ಚೆನ್ನಾಗಿ ಹೇರ್ಸು ಕಾಣಿಸುತ್ತೆ. ಈ ಪದಾರ್ಥವನ್ನೆಲ್ಲ ಕುದಿಸಿ ತಣ್ಣಗಾದ ನಂತರ ನಾನು ಇಲ್ಲಿ 2 ಬೌಲ್ಗೆ ನಾನು ಶೋಧಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಅದನ್ನು ಶೋಧಿಸ್ಕೊಂಡು ಉಳಿದಿರೋ ಪದಾರ್ಥವನ್ನು ಗಿಡಗಳ ಬುಡಕ್ಕೆ ನಾವು ಹಾಕ್ತಾ ಬರೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಮೊಗ್ಗುಗಳನ್ನು ಹಿಡಿಯುತ್ತೆ, ಹೂವುಗಳು ಚೆನ್ನಾಗಿ ಬಿಡುತ್ತೆ. ಗಿಡದ ತುಂಬನೂ ಕೂಡ ಮೊಗ್ಗು ಹೂವುಗಳಿಂದ ಸಮೃದ್ಧವಾಗಿ ಬೆಳೆಯುತ್ತೆ ಅಂತಲೇ ಹೇಳ್ಬೋದು. ಈ ಪದಾರ್ಥವನ್ನು ಗಿಡದ ಬುಡಕ್ಕೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಹೂವುಗಳು, ಮೊಗ್ಗುಗಳು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಕಲರ್ ಎಷ್ಟು ಚೆನ್ನಾಗಿದೆ ಅಂತ. ಇದನ್ನು ನಾವು ಕೂದಲಿಗೆ ಅಪ್ಲೈ ಮಾಡ್ತಾ ಬರೋದ್ರಿಂದ ಒಂದು ಒಳ್ಳೆ ರಿಸಲ್ಟು ಸಿಗುತ್ತೆ. ಹಾಗೆ ಇದು ತುಂಬ ಜಾಸ್ತಿ ಇತ್ತು ಅಂತಂದರೆ ಒಂದು ಏರ್ ಕಂಟೈನರ್ ಬಾಕ್ಸಲ್ಲಿ ಕೂಡ ನೀವು ತೆಗೆದಿಟ್ಕೋಬೋದು, ಫ್ರಿಜ್ಜಲ್ಲಿ ತೆಗೆದಿಟ್ಕೊಳ್ಳೋದ್ರಿಂದ ಆವಾಗವಾಗ ನಾವು ಇದನ್ನು ಅಪ್ಲೈ ಮಾಡ್ತಾ ಬರ್ಬೋದು. ನಮ್ಮ ಹೇರ್ಸ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾವು ಅಪ್ಲೈ ಮಾಡಿ ಉಳಿದ ಪದಾರ್ಥವನ್ನೆಲ್ಲ ಒಂದು ಏರ್ ಕಂಟೈನರ್ ಬಾಕ್ಸಲ್ಲಿ ನಾವು ತೆಗೆದಿಟ್ಕೊಳ್ಳೋದ್ರಿಂದ ನಮಗೆ ತುಂಬಾ ಯೂಸ್ ಆಗುತ್ತೆ. ಹಾಗೆಯೇ ಇದು ತುಂಬ ಪ್ಯೂರ್ ಆ್ಯಂಡ್ ನ್ಯಾಚುರಲ್ ಆಗಿರೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ಗಳು ಇದರಲ್ಲಿ ಇಲ್ಲ. ಯಾರಾದ್ರೂ ಕೂಡ ಇದನ್ನು ಅಪ್ಲೈ ಮಾಡ್ಬೋದು. ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧವರೆಗೂ ಕೂಡ ಅಪ್ಲೈ ಮಾಡ್ಕೋಬೋದು. ಗಂಡಸರಿರಲಿ, ಹೆಂಗಸರಿರಲಿ, ಯಾರಾದ್ರೂ ಕೂಡ ಪರವಾಗಿಲ್ಲ, ಅಪ್ಲೈ ಮಾಡ್ತಾ ಬರೋದ್ರಿಂದ ಒಂದು ಒಳ್ಳೆ ರಿಸಲ್ಟು ನಿಮಗೆ ಸಿಗುತ್ತೆ. ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಈ ಹೇರ್ ಪ್ಯಾಕು. ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ನಿಮಗೆ. ಮಕ್ಕಳಿರ್ಬೋದು, ದೊಡ್ಡೋರು ಇರ್ಬೋದು, ಇಲ್ಲ ಗಂಡಸರಿರ್ಬೋದು, ಹೆಂಗಸರಿರ್ಬೋದು, ಯಾರಾದರೂ ಕೂಡ ಹೇರ್ ಫಾಲಿನ ಸಮಸ್ಯೆನ ಅನುಭವಿಸ್ತಾ ಇದ್ದಾರೆ ಅಂತ ಅಂದರೆ ಅವರು ಅಪ್ಲೈ ಮಾಡ್ತಾ ಬರೋದ್ರಿಂದ ಒಂದು ಒಳ್ಳೆ ರಿಸಲ್ಟು ನಿಮಗೆ ಸಿಗುತ್ತೆ. ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಇದು ನ್ಯಾಚುರಲ್ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ಇದನ್ನು ನಾವು ಪದೇ ಪದೇ ಅಪ್ಲೈ ಮಾಡ್ತಾ ಬರೋದ್ರಿಂದ 100ಕ್ಕೆ 100% ರಿಸಲ್ಟ್ ಪಕ್ಕಾ ಗ್ಯಾರಂಟಿ ಅಂತಲೇ ಹೇಳ್ಬೋದು. ಅಷ್ಟೊಂದು ಚೆನ್ನಾಗಿದೆ ಈ ರೆಮಿಡಿ. ಹಾಗೆಯೇ ನಾನು ಇನ್ನೊಂದು ಬೌಲಿಗೆ ಶಾಂಪೂ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಡೈರೆಕ್ಟಾಗಿ ಶಾಂಪೂ ಅಷ್ಟೇ ಹಚ್ಚದೇನೆ
ಈ ಹೇರ್ ಪ್ಯಾಕನ್ನು ಸ್ವಲ್ಪ ತೆಗೆದುಕೊಂಡು ಅದಕ್ಕೆ ನಾನು ಸ್ವಲ್ಪ ಶಾಂಪೂನ ಕೂಡ ಆ್ಯಡ್ ಮಾಡಿ ಇದನ್ನು ನಾವು ಹೇರ್ ವಾಶ್ ಮಾಡುವಾಗ ಇದನ್ನು ಹಚ್ಕೊಂಡು ನಾವು ಹೇರ್ ವಾಶ್ ಮಾಡಿದರೆ ಇನ್ನೂ ಗುಡ್ ರಿಸಲ್ಟು ನಿಮಗೆ ಸಿಗುತ್ತೆ. ಹೇರ್ಸು ಡಬಲ್ ಗ್ರೋತ್ ಆಗುತ್ತೆ ಅಂತಲೇ ಹೇಳ್ಬೋದು. ಅಷ್ಟೊಂದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಈ ಹೇರ್ ಪ್ಯಾಕ್ ರೆಮಿಡಿ. ನೀವು ಕೂಡ ಹೀಗೆ ಮಾಡಿ. ಇದಕ್ಕೆ ಸ್ವಲ್ಪ ಶಾಂಪೂ ಆ್ಯಡ್ ಮಾಡಿ ತಲೆಯ ಸ್ನಾನ ಮಾಡ್ತಾ ಇರುವಾಗ ಈ ಪದಾರ್ಥವನ್ನು ಮಿಕ್ಸ್ ಮಾಡಿಕೊಂಡು ನೀವು ತಲೆ ಸ್ನಾನ ಮಾಡೋದ್ರಿಂದ ಒಂದು ಒಳ್ಳೆ ರಿಸಲ್ಟು ನಿಮಗೆ ಸಿಗುತ್ತೆ. ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ, ರಾಮಬಾಣವಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಅಷ್ಟೊಂದು ರಿಸಲ್ಟು, ತುಂಬ ಚೆನ್ನಾಗಿರೋ ರಿಸಲ್ಟು ಕೊಡುತ್ತೆ ನಮ್ಮ ಹೇರ್ಸ್ ಗ್ರೋತ್ಗೆ ಅಂತಲೇ ಹೇಳ್ಬೋದು. ನಾನು ತೋರಿಸಿರೋ ಹೇರ್ ಪ್ಯಾಕ್ ರೆಮಿಡಿ ನಿಮಗೆ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫಾರ್ಗೆಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್.